ಎಲ್ಲಿಗೂ ನಮಸ್ಕಾರ ಬಾಸ್, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. ಮ್ಯಾಮ್ ಬರ್ತಾ ಇದೆ ಜಸ್ಟ್ ಇನ್ ಅಪ್ಡೇಟ್ ಏಷ್ಯಾ ಕಪ್ 2025 ರಿಲೇಟೆಡ್. ಏನ್ ಮ್ಯಾಮ್ ಇನ್ನ ಚಾಂಪಿಯನ್ಸ್ ಟ್ರೋಫಿನೇ ಆಗಿಲ್ಲ, IPL ಇನ್ನ ಇದೆ, ಇದೆಲ್ಲ ಆದ್ಮೇಲೆ ಅಲ್ವಾ ಸೀನ್ ಅದು ಅಂತ. ಹೌದು, ಇವಾಗ ಬರ್ತಿದೆ ಅಪ್ಡೇಟು, ಇನ್ನ ಸುಮಾರು ಟೈಮ್ ಇದೆ ಏಷ್ಯಾ ಕಪ್ 2025ಗೆ. ಅಕಾರ್ಡಿಂಗ್ ಟು ದ ರಿಪೋರ್ಟ್ಸ್ ಇವಾಗ ಬರ್ತಿರೋ ಅಪ್ಡೇಟ್ ಪ್ರಕಾರ ಏಷ್ಯಾ ಕಪ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಏಷ್ಯಾ ಕಪ್ ಬರ್ತಾ ಇದೆ ಅಂತೆ ಮಗ. ಸೆಪ್ಟೆಂಬರ್ ಸೆಕೆಂಡ್ ವೀಕಲ್ಲಿ ಇನ್ನ ಅಫಿಷಿಯಲ್ ಸ್ಕೆಡ್ಯೂಲ್ ಎಲ್ಲ ಈಚೆ ಕಡೆ ಬಂದಿಲ್ಲ, ಬಟ್ ಇವಾಗ ಟೆಂಟೇಟಿವ್ ಆಗಿ ಈ ಡೇಟಲ್ಲಿ ಸ್ಟಾರ್ಟ್ ಆಗ್ಬೋದು, ಈ ಒಂದು ವೀಕಲ್ಲಿ ಸ್ಟಾರ್ಟ್ ಆಗ್ಬೋದು ಅಂತ, ಸೆಪ್ಟೆಂಬರ್ ಸೆಕೆಂಡ್ ವೀಕಿಂದ ಅಂತ. ಸೊ ಎಲ್ಲಿ ಹೋಸ್ಟ್ ಆಗುತ್ತೆ ಏಷ್ಯಾ ಕಪ್ 2025 ಅಂತಂದರೆ ಹೋಸ್ಟಿಂಗ್ ರೈಟ್ಸ್ ಇರೋದು 2025 ಏಷ್ಯಾ ಕಪ್ದು ಇಂಡಿಯಾ ಹತ್ರ. ಸೊ ಇಂಡಿಯಾದಲ್ಲಿ ಹೋಸ್ಟ್ ಆಗುತ್ತೆ ಅಂತ ಕೇಳಿದ್ರೆ ಇಂಡಿಯಾದಲ್ಲಿ 100% ಇದು ಹೋಸ್ಟ್ ಆಗೋದಿಲ್ಲ. ಇಂಡಿಯಾದವರೇ ಹೋಸ್ಟ್ ಮಾಡ್ತಾರೆ, ಬಟ್ ಇದು ಇಂಡಿಯಾದಿಂದ ಆಚೆ ಕಡೆ ಹೋಗ್ತಾ ಇದೆ. UAEಲಿ ಅಥವಾ ಶ್ರೀಲಂಕಾದಲ್ಲಿ ಹೋಸ್ಟ್ ಆಗುವಂತ ಸಾಧ್ಯತೆ ಕಾಣಿಸ್ತಾ ಇದೆ. ಏನಕ್ಕೆ ಅಂತ ರೀಸನ್ ನಿಮಗೆ ಗೊತ್ತಿರೋದೇನೆ. ಯಾಕೆ ಅಂತಂದ್ರೆ ಲಾಸ್ಟ್ ಟೈಮು ಪಾಕಿಸ್ತಾನದ ಹತ್ರ ಹೋಸ್ಟಿಂಗ್ ರೈಟ್ಸ್ ಇತ್ತು, ನಾವು ಕೂಡ ಹೋಗ್ಲಿಲ್ಲ, ನಾವು ಶ್ರೀಲಂಕಾದಲ್ಲಿ ಬಂದ್ಬಿಟ್ಟು ಆಡಿದ್ವಿ, ಇಲ್ಲ ನಿಮಗೆ ನ್ಯೂಟ್ರಲ್ ವೆನ್ಯೂ ಬೇಕು ಅಂತ. ಸೊ ಪಾಕಿಸ್ತಾನದಲ್ಲಿ ಸ್ವಲ್ಪ ಮ್ಯಾಚಸ್ಗಳಂತೂ ಆಯೋಜನೆ ಮಾಡಿದ್ರು, ಅವರು ಇಲ್ಲಿಗೆ ಬಂದ್ಬಿಟ್ಟು ಶ್ರೀಲಂಕಾಗೆ ಬಂದ್ಬಿಟ್ಟು ಆಡಿದ್ರು. ಸೊ ಏನಕ್ಕೆ ಸುಮ್ಮನೆ ರಿಸ್ಕು, ಅಲ್ಲಿಗೆ ಟ್ರಾವೆಲ್ ಮಾಡೋದು ಇಲ್ಲಿಗೆ ಟ್ರಾವೆಲ್ ಮಾಡೋದೆಲ್ಲ ಏನಕ್ಕೆ? ಸುಮ್ಮನೆ UAEಲಿ ಫುಲ್ ಟೂರ್ನಮೆಂಟ್ನೇ ಕಂಡಕ್ಟ್ ಮಾಡ್ತು ಅಂತಂದ್ರೆ, ಅಥವಾ ಶ್ರೀಲಂಕಾದಲ್ಲಿ ಫುಲ್ ಟೂರ್ನಮೆಂಟ್ನ ಕಂಡಕ್ಟ್ ಮಾಡ್ತು ಅಂತಂದ್ರೆ ಹೋಸ್ಟಿಂಗ್ ರೈಟ್ಸ್ನ ನಾವೇ ಇಟ್ಕೊಂಡು ನಾವೇ ಅಲ್ಲಿ ಹೋಸ್ಟ್ ಮಾಡ್ತು ಅಂದರೆ ಚೆನ್ನಾಗಿರುತ್ತೆ. ಅಲ್ಲಿ ಹೋಗೋದು ಇಲ್ಲಿ ಬರೋದು, ಇಲ್ಲಿ ಹೋಗೋದು ಅಲ್ಲಿ ಬರೋದು ಎಲ್ಲ ತಲೆನೋವು, ಸರಿ ಇರೋದಿಲ್ಲ, ಹೈಬ್ರಿಡ್ ಮಾಡಲಿಲ್ಲ ಅಂತ ಅಂದ್ಕೊಂಡು UAE ಅಥವಾ ಶ್ರೀಲಂಕಾದಲ್ಲಿ ಹೋಸ್ಟ್ ಮಾಡಬೇಕು ಅಂತ ಇಂಡಿಯಾ ಅನ್ಕೊಂತಿದೆ ಅಂತ. ಅಂದರೆ BCCI ಅನ್ಕೊಂತ ಇದೆಯಂತೆ ಮಗ. ಸೊ ಇಂಡಿಯಾದಲ್ಲಿ ನೋಡಿ ಪಾಕಿಸ್ತಾನದವರಿಂದ ಸೊ ನಾವು ಇಂಡಿಯಾದಲ್ಲಿ ಹೋಸ್ಟ್ ಆಗುವಂಥದ್ದನ್ನು ಕೂಡ ಇವಾಗ ಈಚೆ ಕಡೆ ತಗೊಂಡು ಹೋಗಬೇಕಾಗಿದೆ. ಏನು ಬರೀ ಪಾಕಿಸ್ತಾನದವರಿಂದ ಅಂತ ಹೇಳ್ತೀಯಾ? ಯಾಕೆ BCCI ಏನು ಕರೆಕ್ಟಾಗಿ ಮಾಡ್ತಾ ಇದೆಯಾ? ಏನು ಅವ್ರನ್ನು ಹೋಗ್ಬಿಟ್ಟು ಅಲ್ಲಿ ಆಡ್ತಾ ಇದ್ದಾರೆ ಅಲ್ಲಿ? ಪಾಪ ಏಷ್ಯಾ ಕಪ್ಗೂ ಹೋಗಲಿಲ್ಲ, ವರ್ಲ್ಡ್ ಕಪ್ಗೂ ಹೋಗಲಿಲ್ಲ, ಅವ್ರು ಕರೆಕ್ಟಾಗಿ ಮಾಡಿದ್ರೆ ತಾನೇ ಪಾಕಿಸ್ತಾನದವರು ಅಂತ ಹೇಳಿದ್ರೆ ಅವರು ಕರೆಕ್ಟಾಗಿ ಮಾಡಿದ್ರೆ ಒಂದು ಆ್ಯಂಗಲಲ್ಲಿ ಇವರು ಕರೆಕ್ಟಾಗಿ ಮಾಡ್ತಾ ಇದ್ದಾರೆ. ಬಟ್ ನಮಗಿಲ್ಲಿ ಇಂಡಿಯಾದಲ್ಲಿ ಹೋಸ್ಟ್ ಆಗೋದು ಈಚೆ ಕಡೆ ಹೋಗ್ತಾ ಇದೆಯಲ್ಲ, ಈ ಒಂದು ರೀಸನಿಂದ ಇದು ಸಿಕ್ಕಾಪಟ್ಟೆ ಬೇಜಾರಾಗ್ತದೆ. ಹೈಬ್ರಿಡಲ್ಲಿ ಆಗಿತ್ತು ಅಂದರೆ ಚೆನ್ನಾಗಿರೋದು, ಇನ್ನೇನು ಆಗದೆ ಸ್ವಲ್ಪ ಮ್ಯಾಚ್ ಹೋದ, ಹೈಬ್ರಿಡ್ ಮಾಡಲ್ ಬೇರೆ ಆಗಬೇಕಾ ಗುರು ಅಂತ ಕೇಳ್ತೀರಾ? ಇದೇನು ಚಾಂಪಿಯನ್ಸ್ ಟ್ರೋಫಿ ಏನು ಬೇಜಾರು ಮ್ಯಾಚ್ಗಳಿದೆ, ಸ್ವಲ್ಪ ಮ್ಯಾಚ್ಗಳೇನು ಆಗೋದು, ಅದು ನೋಡಿ ಹೈಬ್ರಿಡ್ ಮಾಡಲೇನೆ ಆಗ್ತಾ ಇದೆ. ಸೊ ಓಕೆ, ಏನೋ ಮಾಡಲಿ ಬಿಡಿ, BCCI ಅವರು ಒಂದೇ ಕಡೆ ಇರಲಿ ಅಂತ ಈ ಥರ ಮಾಡಿದ್ರಂತ ಕಾಣಿಸುತ್ತೆ. ಆ್ಯಂಡ್ ಇವಾಗ ಬರ್ತಿರೋ ಅಪ್ಡೇಟ್ ಪ್ರಕಾರ T20 ಫಾರ್ಮೇಟಲ್ಲಿ ಇರುತ್ತಂತೆ ಮಗ ಈ ಏಷ್ಯಾ ಕಪ್ಪು. ODI ಫಾರ್ಮೇಟಲ್ಲಿ ಇರೋದಿರುವಂತೆ. ಲಾಸ್ಟ್ ಆಗಿದ್ದು ODI ಫಾರ್ಮೇಟಲ್ಲಿ ನಾವು ಚಾಂಪಿಯನ್ಸ್ ಆಗಿದ್ವಿ 2023ಅಲ್ಲಿ. ನಾರ್ಮಲಿ ಆಲ್ಟರ್ನೇಟ್ ಆಗಿ ಮಾಡ್ತಾರೆ, ODI ಒಂದ್ಸಲ, T20 ಒಂದ್ಸಲ, ಇನ್ನೇನು T20 ವರ್ಲ್ಡ್ ಕಪ್ ಬೇರೆ ಬರ್ತಾ ಇದೆಯಲ್ಲ, ಇದಾದ್ಮೇಲೆ ನೆಕ್ಸ್ಟ್ ಇರೋದು T20 ವರ್ಲ್ಡ್ ಕಪ್, ODI ವರ್ಲ್ಡ್ ಕಪ್ ಏನಿಲ್ಲ. ನೆಕ್ಸ್ಟ್ ODI ವರ್ಲ್ಡ್ ಕಪ್ ಬರುವಂಥ ಟೈಮಲ್ಲಿ ODI ಫಾರ್ಮೇಟಲ್ಲಿ ಮಾಡ್ತಾರೆ. ಅದೆಷ್ಟು 2027ಅಲ್ಲಿ ಅಂತ ಕಾಣಿಸುತ್ತೆ. ಸೊ ಆ ಟೈಮಲ್ಲಿ ODI ಫಾರ್ಮೇಟಲ್ಲಿ ಇರುತ್ತೆ ಅಷ್ಟೇ. ಸೊ ನೋಡೋಣ ಅದು ಹೆಂಗೆ ಕ್ಯಾರಿ ಆಗುತ್ತೆ ಅಂತ ಈ ಏಷ್ಯಾ ಕಪ್ಪು. ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಅಟ್ ಮ್ಯಾಕ್ಸಿಮಮ್ 3 ಸಿನಾರಿಯೋದಲ್ಲಿ ಮುಖಾಮುಖಿ ಆಗ್ಬೋದು ಅಂತ ಅಪ್ಡೇಟ್ ಬರ್ತಿದೆ ಮಗ. ಸೊ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಅದು ಗೊತ್ತಿರೋದೆ ನಿಮಗೆ. ಲಾಸ್ಟ್ ಟೈಮು ಕೂಡ 3 ಪಾಸಿಬಿಲಿಟಿ ಅಂತೂ ಇತ್ತು, ಬಟ್ ಫೈನಲ್ಸ್ಗಂತೂ ಬರಲ್ಲ. ಪಾಕಿಸ್ತಾನದವರು 2 ಸಲ ಮುಖಾಮುಖಿ ಆಗಿದ್ದು ಏಷ್ಯಾ ಕಪ್ಪಲ್ಲಿ. ಸೊ ಈ ಸಲಿನೂ ಕೂಡ ಅದೇನೇ ಆಗುತ್ತೆ ಮಗ. ಅದೇ ಗ್ರೂಪ್ ಸ್ಟೇಜಲ್ಲಿ ಒಂದ್ಸಲ, ಆಮೇಲೆ ಸೂಪರ್ ಫೋರ್ಸ್ ಅಂತ ಮಾಡ್ತಾರೆ, ಅಲ್ಲೊಂದ್ಸಲ, ಫೈನಲ್ಗೆ ಬಂದರು ಅಂತಂದರೆ ಅಲ್ಲೊಂದ್ಸಲ ಮುಖಾಮುಖಿ ಆಗಬಹುದು. ಸೊ ಬೇರೆ ಏನು ಇನ್ನೇನಿಲ್ಲ, ಅದೇ ಹೋಸ್ಟಿಂಗ್ ರೈಟ್ಸ್ ಇರೋದು ಇಂಡಿಯಾ ಹತ್ರ, ಈಚೆ ಕಡೆ ಹೋಗಿದೆಯಲ್ಲ ಇವಾಗ, ಅದಕ್ಕೆ ಬೇಜಾರಾಗ್ತಿದೆ ಅಷ್ಟೇ. ಬಟ್ ಹೋಸ್ಟ್ ಮಾಡೋದು ಇಂಡಿಯಾನೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬುಬಾ.